ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಪಾಪಡ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತದೆ ಸ್ಪೈಸಿಯಾಗಿ. ಈಗ ಮಾವಿನ ಹಣ್ಣು ತೊಗೊಂಡಿದ್ದೀವಿ. ಮೊದಲಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬಾದಾಮಿ ಮಾವಿನ ಹಣ್ಣು ಇದು. ಸೊ ಯಾವ್ದು ಬೇಕಾದರೂ ಮಾವಿನ ಹಣ್ಣು ತಕ್ಕೋಬೋದು. ಸೊ ಕಟ್ ಮಾಡ್ಕೊಂಡು ಮೊದಲಿಗೆ ಪಲ್ಪ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲನೂ ತಕ್ಕೊಳ್ಳೋಣ. ನೋಡಿ ಮಾವಿನ ಹಣ್ಣನ್ನ ಎಲ್ಲನೂ ಬಿಡಿಸ್ಕೊಂಡಿದ್ದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಎಲ್ಲನೂ ಒಟ್ಟಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ. ನೀರು ಹಾಕ್ದಂಗೆ ರುಬ್ಕೊಳ್ಳೋಣ. ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೆ. ಈಗ ಮಾವಿನ ಹಣ್ಣು ಪ್ಯೂರಿನ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಗಟ್ಟಿ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಪ್ಪುಪ್ಪು, ಬಿಳಿ ಉಪ್ಪು ಮತ್ತು ಜೀರಿಗೆ ಪೌಡ್ರು, ಖಾರದ ಪುಡಿ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವು ಫ್ರೈನಾಗಿ ಬೇಕಾದ್ರೆ ಕಪ್ಪುಪ್ಪು ಮತ್ತು ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಂಡು ಕೂಡ ಇದನ್ನು ಮಾಡ್ಕೋಬೋದು. ಮಾವಿನ ಹಪ್ಪಳ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಚೆನ್ನಾಗಿ ಈಗ ಪುಡಿ ಎಲ್ಲ ಮಿಕ್ಸ್ ಆಗೋಂಗೆ ಕೈ ಆಡಿಸ್ತಾ ಇರಬೇಕು. ಮಕ್ಕಳಿಗೆ ಮಾಡೋರು ಸಕ್ಕರೆ ಅಥವಾ ಬೆಲ್ಲ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ನೋಡಿ 10 ನಿಮಿಷ ಕುಕ್ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡಿದೆ. ಈಗ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇದಕ್ಕೆ ಹಾಕೋತಿದ್ದೀವಿ. ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡಿದೆ. ಇದು ಫ್ಯಾನ್ ಕೆಳಗೆ ಒಂದು 3 ದಿನ ಒಣಗಲಿ. ಒಂದು ಅರ್ಧ ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ. ಆಮೇಲೆ ಹೇಗೆ ಬರುತ್ತೆ ನೋಡೋಣ. ನೋಡಿ 3 ದಿನ ಆಗಿದೆ ಮಾವಿನ ಹಪ್ಪಳ ಮಾಡಿ. ಸೊ ಹಪ್ಪಳ ರೆಡಿ ಆಗಿದೆ. ಆಮ್ ಪಾಪಡ್ ಅಂತ ಕೂಡ ಕರಿತೀವಿ. ಮಾವಿನಕಾಯಲ್ಲೂ ಮಾಡ್ತಾರೆ, ಮಾವಿನ ಹಣ್ಣಲ್ಲೂ ಮಾಡ್ತಾರೆ. ಇದು ಮಾವಿನ ಹಣ್ಣದ್ದು. ಸೊ 3 ದಿನ ನೆರಳಲ್ಲೂ ಒಣಗಿಸಿದೆ. ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಬಿಸಿಲಲ್ಲೂ ಒಣಗಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ತಾ ಇದ್ದೀವಿ ಪೀಸಸ್ನ. ನೋಡಿ ಈ ರೀತಿ ರೋಲ್ ಕೂಡ ಮಾಡ್ಕೋಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮ್ ಪಾಪಡ್. ಸೊ ಈಗ ಪೀಸಸ್ ಕೂಡ ಮಾಡ್ಕೊಳ್ಳೋಣ. ನೋಡಿ ನನಗೆ ಯಾವ ಸೈಜ್ ಬೇಕೋ, ಯಾವ ಶೇಪ್ ಬೇಕೋ ಆ ರೀತಿ ಈ ರೀತಿ ಪೀಸಸ್ನ ಕೂಡ ಮಾಡ್ಕೋಬೋದು. ಮನೇಲಿ ಸುಲಭವಾಗಿ ಆಮ್ ಪಾಪಡ್ನ ಮಾಡ್ಕೋಬೋದು. ಮಾವಿನಕಾಯಲ್ಲೂ ಮಾಡ್ತಾರೆ, ಮಾವಿನ ಹಣ್ಣಲ್ಲೂ ಮಾಡ್ತಾರೆ. ಇದು ಮಾವಿನ ಹಣ್ಣಿಂದು. ಸೊ ಶುಗರ್ ಆಗಲಿ ಬೆಲ್ಲ ಆಗಲಿ ಇದಕ್ಕೆ ಆ್ಯಡ್ ಮಾಡಿಲ್ಲ. ಮಕ್ಳಿಗೆ ಬೇಕಾದ್ರೆ ಪ್ಲೈನಾಗಿ ಶುಗರ್ ಹಾಕ್ಕೊಂಡು ಈ ಆಮ್ ಪಾಪಡ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರ್ತದೆ. ಈಗ ಮಾವಿನ ಹಣ್ಣು ಸೀಸನ್ ಕೂಡ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ತುಂಬ ಸ್ಮೂತಾಗಿ ಮೃದುವಾಗಿ ಬಂದಿದೆ ನೋಡಿ. ಸೊ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬಂದಿದೆ. 1 ತಿಂಗಳು 1 ವರ್ಷ ತನಕ ಈ ರೀತಿ ಮಾಡಿ ಇಕ್ಕೋಬೋದು. ಏನು ಕೆಡಲ್ಲ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ. ನನಗಂತೂ ಇದು ತುಂಬಾ ಇಷ್ಟ. ನೀವೇನಾದರೂ ನಮ್ಮ ಈ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೆ
ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ತುಂಬ ಧನ್ಯವಾದಗಳು.